ಲೋಕಸಭೆ ಸಮರ ಗೆಲ್ಲೋದಕ್ಕೆ ಅಂತ ಬಿಜೆಪಿ ಭರ್ಜರಿ ಸ್ಟ್ರಾಟಜಿ ಮಾಡ್ತಾ ಇದೆ. ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಗೆಲುವಿಗೆ ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ. ಇದೀಗ ವೋಟ್ ಬ್ಯಾಂಕ್ಗೆ ಲಗ್ಗೆ ಹಾಕೋದಕ್ಕೆ ಬಿಜೆಪಿ ಸ್ಕೆಚ್ ಹಾಕಿದೆ. ಇದೀಗ ವೋಟ್ ಬ್ಯಾಂಕ್ಗೆ ಲಗ್ಗೆ ಹಾಕೋದಕ್ಕೆ ಬಿಜೆಪಿ ಮಾಡಿರುವಂತಹ ಪ್ಲಾನ್ ಇದು. ಲೋಕ ಸಮರ ಗೆಲ್ಲೋದಕ್ಕೆ ಬಿಜೆಪಿ ಭರ್ಜರಿ ಸ್ಟ್ರಾಟಜಿಯನ್ನ ಸಿದ್ಧಪಡಿಸ್ತಾ ಇದೆ. ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಗೆಲುವಿಗಾಗಿ ನಡೀತಾ ಇರುವಂತಹ ಲೆಕ್ಕಾಚಾರ, ಜಾತಿ ಲೆಕ್ಕಾಚಾರದ ಪೊಲಿಟಿಕಲ್ ಟಾರ್ಗೆಟ್ ಇದು. ಶಿವಮೊಗ್ಗ ಕ್ಷೇತ್ರದಲ್ಲಿ 3.5 ಲಕ್ಷಕ್ಕೂ ಹೆಚ್ಚಿಗೆ ಇದೀಗ ವೋಟ್ ಇದೆ. ಆ ವೋಟ್ ಬ್ಯಾಂಕ್ ಮೇಲೆ ಈಗ ಬಿಜೆಪಿ ಕಣ್ಣಿಟ್ಟಿದೆ. ಕಾಂಗ್ರೆಸ್ನಿಂದಲೂ ಕೂಡ ಈಡಿಗ ಸಮುದಾಯದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆ ಬಿಜೆಪಿಯಿಂದ ಬೃಹತ್ ಈಡಿಗ ಸಮಾವೇಶವನ್ನ ಇವತ್ತು ಆಯೋಜನೆ ಮಾಡಲಾಗಿದೆ. ಈ ಸಮಾವೇಶದಲ್ಲಿ ಈಡಿಗ, ಬಿಲ್ಲವ, ನಾಮದಾರಿ, ದೇವರು ಮೊದಲಾದ 26 ಪಂಗಡಗಳ ಸಂಗಮವಾಗಿದೆ. ಲೋಕಸಭೆ ಸಮರಕ್ಕಾಗಿ ನಡೀತಾ ಇರುವಂತಹ ಭರ್ಜರಿ ಪ್ಲಾನ್ಗಳಿವೆ. ಪ್ರತಿಯೊಂದು ಪಕ್ಷ ಕೂಡ ಲೋಕ ಸಮರದಲ್ಲಿ ಗೆದ್ದು ಬೀಗೋದಕ್ಕೆ ತನ್ನದೇ ಆದಂತಹ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಕೂಡ ಈಡಿಗ ಸಮುದಾಯದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಈಡಿಗ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ಳೋದಕ್ಕಾಗಿ ಇಲ್ಲೊಂದು ಸಮಾವೇಶವನ್ನ ಆಯೋಜನೆ ಮಾಡಿದೆ. ನನ್ನ ಬದುಕಿನ ಉದ್ದಕ್ಕೂ ಈ ನಾಡಿನ ಜನರ ಕಲ್ಯಾಣಕ್ಕಾಗಿ ನಾನು ಶ್ರಮಿಸ್ತೇನೆ ಅನ್ನೋ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಈ ಜಗತ್ತು ಕಂಡ ಶ್ರೇಷ್ಠ ಸಮಾಜ ಸುಧಾರಕರಾದಂಥ ಶ್ರೀ ನಾರಾಯಣ ಗುರುಗಳನ್ನ, ಕರಾವಳಿ ಮಲೆನಾಡಿನ ವೀರ ಧೀರ ಸಹೋದರರಾದ ಶ್ರೀ ಕೋಟೆ ಚೆನ್ನಯ್ಯನವರಿಗೆ ಈ ಮಹಾನ್ ವೇದಿಕೆಯಿಂದ ನಮಿಸುತ್ತೇನೆ. ಸಮಾಜದ ಬಗ್ಗೆ ನಮ್ಮ ಮನಸ್ಸು ಯೋಚಿಸಿದಾಗಲೆಲ್ಲ ನಮ್ಮ ಕಣ್ಮುಂದೆ ಮೂಡುವ ಪೂಜನೀಯ ದೃಶ್ಯ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅವರ ಕುಟುಂಬದವರು. ಕನ್ನಡ ನಾಡೆಂದರೆ ಅದು ರಾಜ್ಕುಮಾರ್ ಕನ್ನಡದ ಬದುಕಿನ ಆದರ್ಶ. ಅವರು ನಮ್ಮ ರಾಷ್ಟ್ರಪಿತ ಶ್ರೀ ಮಹಾತ್ಮ ಗಾಂಧೀಜಿಯವರಿಗೆ ಜಾತಿ ಪದ್ಧತಿಯ ಕರಾಳ ದರ್ಶನ ಮಾಡಿಸಿ ಜಾತಿ ಪದ್ಧತಿಯ ವಿರುದ್ಧದ ಈ ದೇಶದ ಹೋರಾಟಕ್ಕೆ ಹೊಸ ದಿಕ್ಕು ತೋರಿಸಿದ ಮಹಾನ್ ಶಕ್ತಿ ಶ್ರೀ ನಾರಾಯಣ ಗುರುಗಳು. ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ಅವರ ಮಾತು ಇಲ್ಲಿ ನೆನಪಾಗುತ್ತೆ. ನಮ್ಮ ಹೆಮ್ಮೆಯ ಪ್ರಧಾನಿಗಳು ಕೇರಳದ ಶ್ರೀ ಶಿವಗಿರಿ ಮಠಕ್ಕೂ ಅವಿನಾಭಾವ ಸಂಬಂಧ. ಮಠದ ಪರಮ ಭಕ್ತರಿಗೆ ಮೋದಿಜಿಯವರು ಸಮಾಜದ ಅಭಿವೃದ್ಧಿ ಕಟಿಬದ್ಧರಾಗಿದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿ, ವಿಚಾರಧಾರೆ, ತತ್ವಜ್ಞಾನ, ಸಾಮಾಜಿಕ ಸುಧಾರಣೆ, ಸಾಮಾಜಿಕ ಬದಲಾವಣೆ, ಸ್ವಾತಂತ್ರ್ಯ ಹೋರಾಟ, ಹೀಗೆ ದೇಶದ ಇತಿಹಾಸದಲ್ಲಿ ಮೇರು ಸುಧಾರಕರು ಪ್ರಾತಸ್ಮರಣೀಯ ಶ್ರೀ ನಾರಾಯಣ ಗುರುಗಳು. ಇಡೀ ವಿಶ್ವಕ್ಕೆ ಸಮಾನತೆ ಹಾಗೂ ಸಬಲೀಕರಣದ ಸಂದೇಶ ನೀಡಿ ಕೋಟ್ಯಾಂತರ ಜನರ ಬದುಕಿಗೆ ದಾರಿದೀಪವಾದ ಶ್ರೀ ನಾರಾಯಣ ಗುರುಗಳು ಈ ನಾಡು ಕಂಡ ಸಂತ ಶ್ರೇಷ್ಠ. ಶಿಕ್ಷಣಕ್ಕೆ ಒತ್ತು ನೀಡಿ ಸುಶಿಕ್ಷಿತ ಸಮಾಜ ನಿರ್ಮಾಣದಲ್ಲಿ ಅವರದ್ದು ಬಹುದೊಡ್ಡ ಕೊಡುಗೆ. ಕರಾವಳಿ ಮತ್ತು ಮಲೆನಾಡಿನ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ ಹೆಮ್ಮೆ ಹಾಗೂ ಶ್ರೇಷ್ಠತೆ ಬಿಲ್ಲವ ಈಡಿಗ ನಾಮಧಾರಿ ಬಂಧುಗಳದ್ದು. ಬಿಲ್ಲವ ಸಮುದಾಯದ ಶೌರ್ಯಕ್ಕೆ, ಉದ್ಯಮಶೀಲತೆಗೆ, ಸಮಾಜ ಸೇವೆಗೆ ಹೆಸರುವಾಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.